ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಪ್ರೀತಿಯ ಸ್ವಾಗತ. ಈಗೆಲ್ಲ ಅವರೆಕಾಯಿ, ತೊಗರಿಕಾಯಿ, ಚಪ್ರದ ಅವರೆಕಾಯಿ ಇದೇ ಸೀಸನ್ ಆಗಿದೆ. ಹಾಗಾಗಿ ಇವತ್ತು ಚಪ್ರದ ಅವರೆಕಾಯಲ್ಲಿ ತುಂಬಾನೇ ರುಚಿಕರವಾಗುವಂತಹ ಒಂದು ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸಾಂಬಾರು ಬಂದು ಅನ್ನ ಮುದ್ದೆಗೂ ಎಲ್ಲದಕ್ಕೂ ಕೂಡ ತುಂಬಾನೇ ರುಚಿಯಾಗಿರುತ್ತೆ. ನಾನಿಲ್ಲಿ ಅರ್ಧ KG ಅಷ್ಟು ಚಪ್ರದ ಅವರೆಕಾಯಿನ ತಗೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಹಿಂದೆ ಮುಂದೆ ನಾರು ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದು ಸೋದಿಸ್ಕೊಂಡು ಹುಳ ಎಲ್ಲ ನೋಡಿಕೊಂಡು ನೀರೊಳಗಡೆ ಹಾಕಿ ಒಂದು 5 ನಿಮಿಷ ಬಿಟ್ಟು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಮಸಾಲೆಗೆ ಏನೇನು ಬೇಕು ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಟೊಮೊಟೊನ ತಗೊಂಡಿದ್ದೀನಿ, ಹಾಗೆ 2 ಈರುಳ್ಳಿ, ಒಂದು ಸ್ವಲ್ಪ ಕಾಯಿ ತುರಿ, 1 ಇಂಚಷ್ಟು ಚಕ್ಕೆ, 3 ಲವಂಗ, 5 ಕಾಳುಮೆಣಸು, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಕೂಡ ತಗೊಂಡು ಒಂದು ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊಂಡು ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು, ಒಂದು ದೊಡ್ಡ ಟೇಬಲ್ ಸ್ಪೂನ್ ನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊಂಡು ಇದನ್ನು ಕೂಡ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಅಂತ ಹೇಳಿ 1 ಗೆಡ್ಡೆ ಬೆಳ್ಳುಳ್ಳಿ, 1 ಈರುಳ್ಳಿನ ಜಜ್ಜಿ ಕಟ್ ಮಾಡಿ ತಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಹಾಗೆ 1 ಆಲೂಗೆಡ್ಡೆ, 1 ಬದನೆಕಾಯಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಒಂದು ಕುಕ್ಕರು ಅಥವಾ ಪಾತ್ರೆನ ಇಟ್ಕೊಂಡು ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ, ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆನ ಸೇರಿಸಿ, ಸಾಸಿವೆ ಜೀರಿಗೆ ಚಿಟಪಟ ಆದ ನಂತರ ಜಜ್ಜಿಟ್ಕೊಂಡ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ನಂತರ ಅದಕ್ಕೆ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ ಕರಿಬೇವನ್ನು ಸೇರಿಸ್ಕೊಂಡು ಅದನ್ನು ಕೂಡ ಕರಿಬೇವು ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಫ್ರೈ ಆದ ನಂತರ ನಾವು ಆವಾಗಲೇ ತೆಗೆದಿಟ್ಕೊಂಡ ಚಪ್ರದ ಅವರೆಕಾಯಿನ ಸೇರಿಸ್ಕೊಂಡು ಅದ್ರ ಜೊತೆಗೇನೆ ಆವಾಗಲೇ ಹೆಚ್ಚಿಟ್ಕೊಂಡ ಆಲೂಗೆಡ್ಡೆ, ಬದನೆಕಾಯಿ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಅದ್ರ ಜೊತೆಗೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಹಾಕಿರೋ ಅಂಥ ತರಕಾರಿ ಚಪ್ರದ ಅವರೆಕಾಯಿ, ಬದನೆಕಾಯಿ, ಆಲೂಗೆಡ್ಡೆ ಇಷ್ಟು ಕೂಡ ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕು. ಒಂದು 1/4 ಭಾಗದಷ್ಟು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ನೀವಿಲ್ಲಿ ಚಪ್ರದ ಅವರೆಕಾಯಿ ಸುಮಾರು ಒಂದು 20% ಅಷ್ಟು ಚೆನ್ನಾಗಿ ಬೆಂದಿದೆ. ಹಾಗೆ ಸಿಪ್ಪೆ ಎಲ್ಲ ಬಿಟ್ಕೊಂಡು ಕಾಳು ಕೂಡ ಸಪ್ರೇಟ್ ಆಗ್ತಾ ಇದೆ. ಇಂಥ ಸಮಯದಲ್ಲಿ ನಾವು ಆವಾಗಲೇ ರುಬ್ಬಿಟ್ಕೊಂಡ ಮಸಾಲಾನ ಸೇರಿಸ್ಕೊಂಡು ಮಸಾಲೆಯಲ್ಲಿರೋ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ 1 ನಿಮಿಷ ಫ್ರೈ ಮಾಡ್ಕೊಬೇಕು. ನಾವಿಲ್ಲಿ ಯಾವುದೇ ರೀತಿ ಮಸಾಲೆನ ಫ್ರೈ ಮಾಡಿ ಸೇರಿಸ್ಕೊಂಡಿಲ್ಲ. ನಾರ್ಮಲ್ ಆಗಿ ಎಲ್ಲ ಕೂಡ ಹಾಗೆ ಹೆಚ್ಚಿ ಸೇರಿಸ್ಕೊಂಡಿರೋದ್ರಿಂದ ಹಸಿ ಸ್ಮೆಲ್ ಹೋದ್ರೆ ಸಾಂಬಾರು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತೇಳಿ ನಾವು ಸೇರಿಸ್ಕೊಂಡಿರೋ ಮಸಾಲೆ ಹಾಗೆ ಕಾಳು ಎಲ್ಲ ಕೂಡ ಹೊಂದಿಕೊಂಡು ಚೆನ್ನಾಗಿ ಬೆರೆತು ನೀಟಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಹಸಿ ಸ್ಮೆಲ್ ಹೋದ್ಮೇಲೆ ಜಾರ್ ಒಳಗಡೆನೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು. ನಮಗೆ ಸಾಂಬಾರು ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರನ್ನ ಸೇರಿಸ್ಕೊಬೇಕು. ತೀರಾ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ, ತೀರಾ ಗಟ್ಟಿಗೆ ಮಾಡ್ಕೊಳ್ಳೋದು ಬೇಡ. ನಾವು ಈ ಮಿಕ್ಸಿಲಿ ಏನು ರುಬ್ಬಿದ್ವಲ್ಲ ಅದ್ರ ಫುಲ್ಲು ಒಂದು ಮಿಕ್ಸಿ ಜಾರಲ್ಲಿ 1 ಜಾರು ಆದಮೇಲೆ ಎಕ್ಸ್ಟ್ರಾ ಒಂದು ಅರ್ಧ ಜಾರ್ ನೀರು ಸೇರಿಸ್ಕೊಂಡ್ರೆ ಒಂದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ. ನೀರು ಸೇರಿಸ್ಕೊಬೇಕಾದ್ರೆ ನಾವು ಯಾವ ಅದಕ್ಕೆ ಸಾಂಬಾರು ಬೇಕೋ ಅದಕ್ಕಿಂತ ಒಂದು ಚೂರು ತೆಳ್ಳಗನೆ ಸಾಂಬಾರು ಇರಬೇಕು. ಯಾಕೆಂದರೆ ಅದು ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಹಾಗಾಗಿ ನೀರೆಲ್ಲ ಕರೆಕ್ಟಾಗಿ ಯಾವ ಅದಕ್ಕೆ ಬೇಕೋ ಅದಕ್ಕೆ ಸೇರಿಸ್ಕೊಂಡ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ ಹೊಡೆಸ್ಕೊಂಡ್ರೆ ಸಾಕು. ತುಂಬಾ ರುಚಿಯಾಗಿರುವಂತಹ ಚಪ್ರದ ಅವರೆಕಾಯಿ ಸಾರು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ನೀವಿಲ್ಲಿ ಚೆನ್ನಾಗಿ 2 ವಿಸಲ್ ಹೊಡೆದ ನಂತರ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡು ಹಾಗೆ ಕಾಳು ಸಪ್ರೇಟು, ಮೇಲ್ಗಡೆ ಸಪ್ರೇಟ್, ಸಿಪ್ಪೆ ಸಪ್ರೇಟ್ ಎಲ್ಲ ಆಗಿದೆ. ಸಾಂಬಾರು ಕೂಡ ಚೆನ್ನಾಗಿ ಬೆಂದಿದೆ. ಈ ಥರ ಸಾಂಬಾರು ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಅನ್ನದ ಜೊತೆ ಉಣ್ತಾ ಇದ್ರೆ ಆಹಾಹಾ ಏನು ಸೂಪರಾಗಿರುತ್ತೆ ಗೊತ್ತಾ. ಮೊದಲೆಲ್ಲ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಮನೆ ಹತ್ರನೂ ಈ ಥರ ಒಂದು ಚಪ್ರದ ಅವರೆಕಾಯಿ ಗಿಡ ನೆಟ್ಟಿರ್ತಿದ್ರು. ಬಟ್ ಈಗ ಯಾರು ಬೆಳೆಯೋದೇ ಎಲ್ಲ ಅಪರೂಪ ಆಗಿದೆ. ಅದಲ್ದೇ ಇವು ಎಲ್ಲ ವರ್ಷ ಪೂರ್ತಿ ಸಿಗಲ್ಲ, ಸೀಸನ್ನಲ್ಲಿ ಮಾತ್ರನೇ ಸಿಗೋದು. ಹಾಗಾಗಿ ವರ್ಷದ ಒಂದ್ಸಲ ಕೆಲವೊಂದು ತರಕಾರಿಗಳು ಸಿಗೋ ಟೈಮಲ್ಲಿ ಎಲ್ಲ ತರಕಾರಿಗಳನ್ನು ತಿನ್ನಬೇಕು ಅನ್ನೋದು ನನ್ನ ಅನಿಸಿಕೆ. ಹಾಗೆ ನಿಮ್ಮ ಹತ್ರ ಏನಾದರೂ ಈ ಥರ ಚಪ್ರದ ಅವರೆಕಾಯಿ ಸಿಕ್ಕರೆ ನೀವು ಕೂಡ ಒಂದ್ಸಲ ಈ ಥರ ಸಾಂಬಾರನ್ನ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.